ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ಫ್ರೆಂಡ್ಸ್, ಇವತ್ತು ನಾನು ಈ ವಿಡಿಯೋದಲ್ಲಿ ಎಫಿಡ್ಸ್ ಅಂದರೆ ನಮಗೆ ಗಿಡಗಳಿಗೆ ಕರಿ ಹೇನು ಅಂತ ಏನು ಹೇಳ್ತೀವಲ್ಲ, ಅದು ಬಂದರೆ ಹೇಗೆ ನಿವಾರಿಸೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ಎಫಿಡ್ಸ್. ಆ್ಯಕ್ಚುಲಿ ಈ ಗಿಡದಲ್ಲಿ ತುಂಬಾ ಜಾಸ್ತಿ ಇತ್ತು. ನಾನು ಈ ವಿಡಿಯೋ ಶೂಟ್ ಮಾಡೋಕ್ಕೂ ಮುಂಚೆ, ಅಂದರೆ ಇದನ್ನು ಇವತ್ತು ಶೂಟ್ ಮಾಡಿದ್ದೀನಿ ಅಂತಂದರೆ, ನಿನ್ನೆ ನಾನು ಈ ಗಿಡದಲ್ಲಿ ಎಲ್ಲ ಎಫಿಡ್ಸ್ನೂ ಹೀಗೆ ಕೈಯಲ್ಲೇ ಕ್ಲಿಯರ್ ಮಾಡಿದ್ದೆ. ಅದರಿಂದ ನಿಮಗೆ ಇಲ್ಲಿ ಸ್ವಲ್ಪನೇ ಎಫಿಡ್ಸ್ ಅನ್ನೋದು ಕಾಣಿಸ್ತಾ ಇದೆ. ನೋಡ್ತಿದ್ದೀರಲ್ಲ, ನಾನು ಹೇಗೆ ಕೈಯಲ್ಲಿ ಕ್ಲೀನ್ ಮಾಡಿದ್ದೀನಿ ಅಂತ. ಇದು ಫಸ್ಟ್ ಸ್ಟೆಪ್. ಅಂದರೆ ನಮಗೆ ಎಫಿಡ್ಸ್ ಗಿಡಗಳಲ್ಲಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಗಿಡಗಳ ಮೇಲೆ ಇರುವೆಗಳು ತಿರುಗ್ತಾ ಇರುತ್ತೆ. ಸೊ ಇರುವೆ ತಿರುಗ್ತಾ ಇದೆ ಅಂದರೆ ಎಫಿಡ್ಸ್ ಅಥವಾ ಮಿಲಿಬಗ್ಸ್ ಇದೆ ಅಂತ ಅರ್ಥ. ನೋಡಿ, ಇರುವೆ ತಿರುಗ್ತಾ ಇದೆ ಅಲ್ವಾ. ಸೊ ಇದನ್ನು ರಿಮೂವ್ ಮಾಡೋದಕ್ಕೆ ನಾವು ಫಸ್ಟು ಕೈಯಲ್ಲಿ ಹೀಗೆ ನಾವು ಅದನ್ನೆಲ್ಲ ಕ್ಲೀನ್ ಮಾಡ್ಬೋದು. ಇಲ್ಲ ಕೈಯಲ್ಲಿ ಕ್ಲೀನ್ ಮಾಡೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಒಂದು ಬಟ್ಟೆ ಆಗಿರ್ಬೋದು, ಇಲ್ಲ ಒಂದು ಪೇಪರ್ನ ತಗೊಂಡು ಎಲ್ಲೆಲ್ಲಿ ಎಫಿಡ್ಸ್ ಇದೆ ಅಲ್ಲೆಲ್ಲ ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೊಬೇಕು. ಹಾಗೆಯೇ ನಾವು ಈ ಪೇಪರ್ ಅಥವಾ ಬಟ್ಟೆ ಇಲ್ಲ ಅಂದರೂ ನಾವು ನೀರನ್ನು ಫೋರ್ಸಾಗಿ ಈ ಎಲೆಗಳ ಮೇಲೆ ಹಾಕೋದ್ರಿಂದ ಎಫಿಡ್ಸ್ ಎಲ್ಲ ಕೂಡ ಸ್ವಲ್ಪ ಮಾತ್ರಕ್ಕೆ ಕೆಳಗಡೆ ಬಿದ್ದೋಗುತ್ತೆ, ಸ್ವಲ್ಪ ಮಾತ್ರಕ್ಕೆ ಕ್ಲಿಯರ್ ಆಗುತ್ತೆ. ನೋಡ್ತಿದ್ದೀರಲ್ಲ, ಈ ಎರಡೂ ಬದನೆಕಾಯಿ ಗಿಡದಲ್ಲಿ ನನಗೆ ಎಫಿಡ್ಸು ತುಂಬಾ ಜಾಸ್ತಿ ಬಂದಿದೆ. ಈ ಎಫಿಡ್ಸ್ನ ಹೋಗಲಾಡಿಸೋದಕ್ಕೆ ನಾನಿಲ್ಲಿ ಒಂದು ಪೆಸ್ಟಿಸೈಡ್ನ ತೋರಿಸ್ತಾ ಇದ್ದೀನಿ. ಅದು ಹೇಗೆ ಯೂಸ್ ಮಾಡೋದು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ನನ್ನ ವೀಡಿಯೋಸ್ನ ತುಂಬ ಜನ ನೋಡ್ತಿದ್ದೀರಾ ಅಂತ ಗೊತ್ತಾಗ್ತಿದೆ, ಬಟ್ ಲೈಕ್ಗಳು ತುಂಬ ಕಡಿಮೆ ಇದೆ. ಸೊ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಈಗ ಈ ಎಫಿಡ್ಸ್ ಇದೆಯಲ್ಲ, ನಾನು ಇದನ್ನೆಲ್ಲ ಫಸ್ಟಿಗೆ ಏನು ಮಾಡ್ತಿದ್ದೀನಿ ಅಂದರೆ, 1-2 ಇರೋದನ್ನು ಕೂಡ ನಾನು ಹೀಗೆ ಕೈಯಲ್ಲಿ ಎಲ್ಲದನ್ನು ಕ್ಲಿಯರ್ ಮಾಡ್ಕೋತಾ ಇದ್ದೀನಿ. ನಾನು ನಿಮಗೆ ಮುಂಚೆನೇ ಹೇಳ್ದಂಗೆ ಕೈಯಲ್ಲಿ ಕ್ಲಿಯರ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಬಟ್ಟೆ ಅಥವಾ ಪೇಪರಿಂದ ಕೂಡ ಕ್ಲಿಯರ್ ಮಾಡ್ಬೋದು. ಇದು ಫಸ್ಟ್ ಸ್ಟೆಪ್. ನಾವು ಇದನ್ನು ಇವತ್ತು ಎಫಿಡ್ಸ್ ಇದೆ ಗಿಡದಲ್ಲಿ ಅಂತ ನೋಡಿ ಬಿಡು, ನಾಳೆ ಮಾಡೋಣ, ನಾಳೆ ನೋಡೋಣ ಅಂತ ಏನಾದರೂ ಅಂದ್ಕೊಂಡ್ರೆ ಇದು ಒಂದೇ ದಿನದಲ್ಲಿ 1ಕ್ಕೆ 1000 ಪಟ್ಟು ಜಾಸ್ತಿ ಆಗಿಬಿಡುತ್ತೆ. ಸೊ ನೀವು ಎಫಿಡ್ಸ್ ಕಂಡ ಕೂಡಲೇ ಫಸ್ಟಿಗೆ ಮಾಡಬೇಕಾಗಿರೋ ಕೆಲಸ ಇದು. ಆಮೇಲೆ ಬೇಕಂದರೆ ನಾವು ಯಾವುದಾದ್ರೂ ಪೆಸ್ಟಿಸೈಡ್ನ ಸ್ಪ್ರೇ ಮಾಡ್ಬೋದು. ಬಟ್ ಮೊದಲಿಗೆ ನೀವು ಈ ಎಫಿಡ್ಸ್ ಏನಿದೆ ಅದನ್ನು ಸ್ವಲ್ಪ ಮಾತ್ರಕ್ಕೆ ಹೋಗೋ ಥರ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ, ಇದರಲ್ಲಿ ಕರಿಬೇವಿನ ಗಿಡ ಕೂಡ ಬರ್ತಿದೆ. ನಾನು ನಿಮಗೆ ಹೇಗೆ ರೀಪಾಟ್ ಮಾಡೋದು ಅಂತ ತೋರಿಸಿದ್ದೆ ಅಲ್ವಾ. ಬನ್ನಿ, ಈಗ ಒಂದು ಪೆಸ್ಟಿಸೈಡ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ನಾನಿಲ್ಲಿ ನೋಡಿ 1.5 ಲೀಟರಷ್ಟು ನೀರನ್ನು ತೊಗೊಂಡಿದ್ದೀನಿ. ಈ ನೀರಿಗೆ ನೀಮ್ ಆಯಿಲ್ ಅಂದರೆ ಇದು ಬೇವಿನ ಎಣ್ಣೆ. ಸೊ ಇದು ಎಫಿಡ್ಸ್ ಮತ್ತು ಮಿಲಿಬಗ್ಸ್ ಮೇಲೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಇದನ್ನು ಎಷ್ಟು ತೊಗೋಬೇಕು ಅನ್ನೋದನ್ನು ನಾನೀಗ ತೋರಿಸ್ತೀನಿ. ಸೊ ಇಲ್ಲಿ ನಾನು 1.5 ಲೀಟರ್ ಅಂದರೆ 1.5 ಲೀಟರ್ ನೀರನ್ನು ತೊಗೊಂಡಿರೋದ್ರಿಂದ ಒಂದು 5 ml ಅಷ್ಟು ನಾನು ಈ ನೀಮ್ ಆಯಿಲನ್ನು ತೊಗೊಂಡಿದ್ದೀನಿ. ನೋಡಿ, ಇದು ಈ ನೀಮ್ ಆಯಿಲ್ನ ನಾನೀಗ ಈ ಸ್ಪ್ರೇಯರಲ್ಲಿ ನೀರಿದೆ ಅಲ್ವಾ, ಅದರಲ್ಲಿ ಹಾಕ್ಕೋತಾ ಇದ್ದೀನಿ. ನಾವು ನೀಮ್ ಆಯಿಲ್ ಹಾಕಿ ಇದಕ್ಕೆ ಸ್ವಲ್ಪ ಲಿಕ್ವಿಡ್ ಸೋಪನ್ನು ಕೂಡ ಹಾಕ್ಕೊಬೇಕು. ಲಿಕ್ವಿಡ್ ಸೋಪನ್ನು ಹಾಕೋದ್ರಿಂದ ಏನಾಗುತ್ತೆ, ನಾವು ಹಾಕಿರುವಂಥ ನೀಮ್ ಆಯಿಲ್ ಸೊಲ್ಯೂಷನ್ ಏನಿದೆ ಅದು ಹಾಗೆ ಗಿಡದ ಮೇಲೆ ಚೆನ್ನಾಗಿ ಕೂರುತ್ತೆ. ಹಾಗೆಯೇ ಆ ಏನು ಎಫಿಡ್ಸ್ ಇದೆ ಅದೆಲ್ಲ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಈಗ ಎಲ್ಲದನ್ನು ನಾನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ತಿದ್ದೀರಿ ಅಲ್ಲ, ನಾನಿಲ್ಲಿ 1.5 ಲೀಟರ್ ನೀರನ್ನು ತೊಗೊಂಡಿದ್ದೀನಿ. ನೀವು 1 ಲೀಟರ್ ನೀರನ್ನು ತೊಗೊಂಡ್ರೆ 1-2 ml ಅಷ್ಟು ನೀಮ್ ಆಯಿಲ್ನ ತೊಗೋಬೋದು. ಈಗ ಗಿಡಗಳಿಗೆ ಸ್ಪ್ರೇ ಮಾಡ್ಕೊಳ್ಳೋಣ. ನಾವು ಸ್ಪ್ರೇ ಹೇಗೆ ಮಾಡಬೇಕು ಅಂತಂದರೆ, ಗಿಡ ಪೂರ್ತಿ ನೆನೆಯೋ ಥರ ಚೆನ್ನಾಗಿ ಸ್ಪ್ರೇ ಮಾಡ್ಕೊಬೇಕು. ನೋಡಿ, ನಾನು ನಿಮಗೆ ಇಲ್ಲಿ ತೋರಿಸ್ತಿದ್ದೀನಿ ಅಲ್ವಾ. ಆ್ಯಕ್ಚುಲಿ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಶೂಟ್ ಮಾಡ್ತಿರೋದ್ರಿಂದ ನಾನು ಚೆನ್ನಾಗಿ ಸ್ಪ್ರೇ ಮಾಡೋಕ್ಕಾಗ್ತಿಲ್ಲ, ಬಟ್ ಫುಲ್ಲು ಸ್ಪ್ರೇ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಎಲ್ಲ ಹಿಂದೆ ಕೂಡ ಚೆನ್ನಾಗಿ ನೆನೆಯೋ ಥರ ನಾನು ಫುಲ್ಲು ಸ್ಪ್ರೇ ಮಾಡ್ಕೊಂಡಿದ್ದೀನಿ. ನಿಮಗೆ ಕಾಣಲಿ ಅಂತ ನಾನು ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಹೀಗೆ ನಾವು ಎಫಿಡ್ಸ್ ಇರೋ ಜಾಗನೇ ಅಲ್ಲ, ಎಲ್ಲ ಕಡೆ ಗಿಡ ಪೂರ್ತಿ ನೆನೆಯೋ ಥರ ಚೆನ್ನಾಗಿ ಇದನ್ನು ಸ್ಪ್ರೇ ಮಾಡ್ಕೊಬೇಕು. ಹೀಗೆ ಸ್ಪ್ರೇ ಮಾಡೋದ್ರಿಂದ ಎಫಿಡ್ಸು ತುಂಬಾ ಚೆನ್ನಾಗಿ ನಿವಾರಣೆ ಆಗುತ್ತೆ. ಈ ನೀಮ್ ಆಯಿಲು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ನೀವು ಕೂಡ ತಪ್ಪದೆ ಟ್ರೈ ಮಾಡಿ ನೋಡಿ.
ಈ ನೀಮ್ ಆಯಿಲ್ನ ಬರೀ ಎಫಿಡ್ಸು ಮಿಲಿಬಗ್ಸ್ ಇದೆ ಅನ್ನುವಾಗಲೇ ಅಲ್ಲದೆ ನಾವು 15 ದಿನಕ್ಕೆ ಇಲ್ಲ 1 ತಿಂಗಳಿಗೆ ಒಮ್ಮೆ ನಮ್ಮ ಗಾರ್ಡನ್ನಲ್ಲಿರುವ ಎಲ್ಲ ಗಿಡಗಳಿಗೆ ಸ್ಪ್ರೇ ಮಾಡಿಕೊಂಡ್ರೆ ಹೀಗೆ ಮಿಲಿಬಗ್ಸು ಎಫಿಡ್ಸು ಬರದೇ ಥರ ನಾವು ಗಿಡಗಳನ್ನ ಕಾಪಾಡ್ಕೋಬೋದು. ನಾನಿಲ್ಲಿ ಎಲ್ಲ ಗಿಡಗಳಿಗೂ 1 ರೌಂಡ್ ಸ್ಪ್ರೇ ಮಾಡ್ತಿದ್ದೀನಿ. ಯಾಕಂದರೆ ಆಲ್ರೆಡಿ ಬದನೆಕಾಯಿ ಗಿಡಕ್ಕೆ ಬಂದಿರೋದ್ರಿಂದ ಬೇರೆ ಗಿಡಗಳಿಗೆ ಬಂದರೆ ಅನ್ನೋ ಕಾರಣಕ್ಕೆ ನಾನು ಎಲ್ಲ ಗಿಡಗಳಿಗೂ ಸ್ವಲ್ಪ ಈ ನೀಮ್ ಆಯಿಲನ್ನು ಸ್ಪ್ರೇ ಮಾಡ್ಕೋತಾ ಇದ್ದೀನಿ. ನಾವು ಯಾವಾಗಲೂ ಅಷ್ಟೇ ನೀಮ್ ಆಯಿಲ್ ಸ್ಪ್ರೇ ಮಾಡುವಾಗ ಚೆನ್ನಾಗಿ ಗಿಡ ನೆನೆಯೋ ಥರ ಚೆನ್ನಾಗಿ ಸ್ಪ್ರೇ ಮಾಡ್ಕೊಬೇಕು. ನಮಗೆ ಈ ಎಫಿಡ್ಸ್ ಏನಿದೆ ಇದು ದಾಸವಾಳ ಗಿಡಗಳಿಗೆ, ಹಾಗೆ ಸೇವಂತಿಗೆ ಗಿಡಗಳಿಗೆ, ಹಾಗೆ ರೋಸ್ ಹೂವಿನ ಗಿಡಗಳಿಗೆ ಎಲ್ಲ ಗಿಡಗಳಿಗೂ ಸಹ ಈ ಎಫಿಡ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಬೆಂಡೆಕಾಯಿ ಗಿಡಗಳಿಗೂ ಸಹ ಎಫಿಡ್ಸು ಬಂದೇ ಬರುತ್ತೆ. ಇದರಿಂದ ನೀವು 15 ದಿನಗಳಿಗೆ ಇಲ್ಲ ಅಂದರೆ 1 ತಿಂಗಳಿಗೆ ಒಮ್ಮೆ ಆದರೂ ನೀವು ನಿಮ್ಮ ಗಿಡಗಳಿಗೆ ಹೀಗೆ ನೀಮ್ ಆಯಿಲನ್ನು ಈ ಎಫಿಡ್ಸ್ ಬರೋಕ್ಕೆ ಮುಂಚೆನೇ ಸ್ಪ್ರೇ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಎಫಿಡ್ಸ್ ಬರದೇ ಇರೋ ಥರ ಗಿಡಗಳನ್ನ ನಾವು ಕಾಪಾಡ್ಕೋಬೋದು. ನಾನು ನಿಮಗೆ ಇದನ್ನು ಸ್ಪ್ರೇ ಮಾಡಿ ಆದಮೇಲೆ ರಿಸಲ್ಟ್ ಕೂಡ ಹೇಗಿದೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ತಪ್ಪದೆ ಕೊನೆ ತನಕ ವಿಡಿಯೋದನ್ನು ನೋಡಿ. ನಾನಿಲ್ಲಿ ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ತಿದ್ದೀನಿ. ಇದು ಎಲ್ಲ ಗಿಡಗಳಿಗೂ ಸಾಮಾನ್ಯವಾಗಿ ಬರುವಂಥ ಹುಳಗಳು ಅಂತ ಹೇಳ್ಕೊಬೋದು. ಅದರಿಂದ ನಾನಿಲ್ಲಿ ಟೊಮ್ಯಾಟೊ ಗಿಡ, ಹಾಗೆ ಸೇವಂತಿಗೆ ಗಿಡ, ದಾಸವಾಳ ಗಿಡ, ಹಾಗೆ ಬದನೆಕಾಯಿ ಗಿಡ ಎಲ್ಲ ಗಿಡಗಳಿಗೂ ಇದನ್ನು ಸ್ಪ್ರೇ ಮಾಡ್ಕೋತಾ ಇದ್ದೀನಿ. ನೀವು ಎಫಿಡ್ಸ್ ಬರೋಕ್ಕೂ ಮುಂಚೆ ಸ್ಪ್ರೇ ಮಾಡೋದಾದರೆ ತಿಂಗಳಲ್ಲಿ 1 ಬಾರಿ ಅಥವಾ 2 ಬಾರಿ ಸ್ಪ್ರೇ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ಎಫಿಡ್ಸ್ ಆಲ್ರೆಡಿ ಗಿಡಗಳಲ್ಲಿ ಇದೆ ಅನ್ನೋದಾದರೆ ಎಫಿಡ್ಸು ಫುಲ್ಲು ನಿವಾರಣೆ ಆಗೋ ತನಕ ಇದನ್ನು ಸ್ಪ್ರೇ ಮಾಡ್ಕೊಬೇಕು. ಅಂತ ಅಂದರೆ ಈಗ ನೋಡಿ, ಇವತ್ತು ನಾನಿಲ್ಲಿ ನೀಮ್ ಆಯಿಲನ್ನ ಸ್ಪ್ರೇ ಮಾಡಿದ್ದೀನಿ ಅಲ್ವಾ. ಸೊ ಸ್ಪ್ರೇ ಮಾಡಿ ಆದಮೇಲೆ 1 ದಿನ ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಡೇ ಇದನ್ನ ಮತ್ತೆ ಸ್ಪ್ರೇ ಮಾಡ್ಕೊಬೇಕು. ನೋಡಿ, ಇದು ನಾನು ಬೆಳಗ್ಗೆ ಸ್ಪ್ರೇ ಮಾಡಿ ಈಗ ಸಂಜೆ ತೋರಿಸ್ತಾ ಇದ್ದೀನಿ. ನೋಡಿದ್ರಿ ಅಲ್ಲ, ಇಷ್ಟು ಹೊತ್ತಿಗೆ ಎಷ್ಟು ಚೆನ್ನಾಗಿ ಎಫಿಡ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ. ಸೊ ಇನ್ನೂ ಒಂದೊಂದು ಅಲ್ಲಲ್ಲಿ ಇದೆ. ನಾನು ಏನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ಡೇ ಅಲ್ಲ, ಅದರ ನೆಕ್ಸ್ಟ್ ಡೇ ಅಂದರೆ 1 ದಿನ ಬಿಟ್ಟು 1 ದಿನ ನೀಮ್ ಆಯಿಲ್ನ ಸ್ಪ್ರೇ ಮಾಡ್ತಾ ಇರ್ತೀನಿ. ಸೊ ಈ ಎಫಿಡ್ಸ್ ಎಲ್ಲನೂ ಫುಲ್ಲು ನಿವಾರಣೆ ಆಗೋ ತನಕ ನಾವು ಎಫಿಡ್ಸ್ ಇರುವಾಗ ಸ್ಪ್ರೇ ಮಾಡಲೇಬೇಕು. ಸೊ ಹೀಗೆ ನಾವು ನೀಮ್ ಆಯಿಲನ್ನು ಸ್ಪ್ರೇ ಮಾಡಿಕೊಂಡ್ರೆ ಎಫಿಡ್ಸು ತುಂಬಾ ಚೆನ್ನಾಗಿ ನಿವಾರಣೆ ಆಗುತ್ತೆ. ನೋಡ್ತಿದ್ದೀರಿ ಅಲ್ಲ, ನಾನು ನಿಮಗೆ ವಿತ್ ರಿಸಲ್ಟ್ ತೋರಿಸ್ಬೇಕು ಅಂತ ಸಂಜೆ ಕೂಡ ಬಂದು ಮತ್ತೆ ಇದನ್ನು ಶೂಟ್ ಮಾಡಿದ್ದೀನಿ. ನೋಡಿ, ಎಲ್ಲೂ ಕೂಡ ನನಗೆ ಒಂದು ಎಫಿಡ್ಸ್ ಕೂಡ ಕಾಣ್ತಿಲ್ಲ. ಅಲ್ಲಲ್ಲಿ ಒಂದು ಚಿಕ್ಕ ಚಿಕ್ಕ ಎಫಿಡ್ಸ್ ಇದೆ. ಅದು ಕೂಡ ನೆಕ್ಸ್ಟ್ ಇನ್ನೊಂದು ದಿನ ಸ್ಪ್ರೇ ಮಾಡಿಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ. ಈ ಎಫಿಡ್ಸು ತುಂಬಾ ಚಿಗುರಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಅದು ಏನು ಮಾಡುತ್ತೆ ಅಂದರೆ ಗಿಡದಲ್ಲಿ ಇರುವಂಥ ಸಾರನ್ನೆಲ್ಲ ಇರ್ಬಿಟ್ಟು ಗಿಡನ ಶಕ್ತಿ ಇಲ್ಲದೆ ಇರೋ ಥರ ಮಾಡಿಬಿಡುತ್ತೆ. ಸೊ ಎಫಿಡ್ಸ್ ಬರದೇ ಇರೋ ಥರ ನೋಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಉಪಯೋಗ ಆಗುತ್ತೆ ಅನ್ನೋದಾದರೆ ಬೇರೆಯವರೊಟ್ಟಿಗೆ ಶೇರ್ ಕೂಡ ಮಾಡಿ. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.